ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋಟೈನ್ಸ್ ಯೂಟ್ಯೂಬ್ ಚಾನಲ್. PGCET 2024 MTech MBA MCA MR ಕೋರ್ಸಸ್ನ ಕೌನ್ಸಿಲಿಂಗ್ ಅಪ್ಡೇಟ್ಗಾದರೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು PGCET ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ನಾದರೆ ನೋಡೋಣ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಆದರೆ ಕೊಡಿ. ಸೊ ಬನ್ನಿ ವಿಡಿಯೋ ಆದರೆ ಕಂಟಿನ್ಯೂ ಮಾಡೋಣ. ಸೊ ಏನಪ್ಪ ಅಂದರೆ ಇವತ್ತಿನ ಸಂಜೆ ಆದರೆ PGCET ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ನಾದರೆ ಬಿಡುಗಡೆ ಮಾಡಿರ್ತಾರೆ KEದವರು. ಸೊ ಅದಕ್ಕಿಂತ ಮುಂಚಿತವಾಗಿ ಮಧ್ಯಾಹ್ನ ಆದರೆ ಪ್ರಾವಿಷನಲ್ ರಿಸಲ್ಟ್ ಅನ್ನೋದು ಬಿಟ್ಟಿರ್ತಾರೆ. ಸೊ ಪ್ರಾವಿಷನಲ್ ರಿಸಲ್ಟ್ ಏನಕ್ಕಪ್ಪ ಬಿಟ್ಟಿದ್ದಾರೆ ಅಂದರೆ, ಸೊ ವಿದ್ಯಾರ್ಥಿಗಳಿಂದ ಅಬ್ಜೆಕ್ಷನ್ ಏನಾದರೂ ಬಂದರೆ ಸೊ ಅದನ್ನು ರಿಪೋರ್ಟ್ ಮಾಡಿಬಿಟ್ಟು ಸೊ ಅವ್ರು ಏನಾದರೂ ಕರೆಕ್ಷನ್ ಇದ್ದರೆ KE ಅವ್ರ ಕಡೆಯಿಂದ ಸೊ ಮಾಡೋಣಂಥವ್ರು ಪ್ರಾವಿಷನಲ್ ರಿಸಲ್ಟನ್ನು ಬಿಡ್ತಾರೆ. ಸೊ ಸಾಯಂಕಾಲ 4 ಗಂಟೆ ತನಕ ಆದರೆ ಅವ್ರಿಗೆ ಮೇಲ್ ಮಾಡೋಕ್ಕಾದರೆ ಟೈಮಲ್ಲಿ ಕೊಟ್ಟಿದ್ದರು. ಸೊ ಅದಾದ ನಂತರ 6 ಗಂಟೆಗೆ ಆದರೆ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಸ್ವಲ್ಪ ಲೇಟ್ ಆಯಿತು, ಆದ್ರೂ ಫಸ್ಟ್ ರೌಂಡ್ ರಿಸಲ್ಟ್ನಾದರೆ ಬಂದಿದೆ. ಸೊ ಬನ್ನಿ ಫಸ್ಟ್ ರೌಂಡ್ ರಿಸಲ್ಟ್ನಾದರೆ ನೋಡೋಣ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ಕೊಡುತ್ತೆ. ಸೊ ಅಲ್ಲಾದ್ರೂ ನೋಡ್ಬೋದು ನೀವು PGCET 2024 ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನಾದರೆ ನೋಡ್ಬೋದು. ಸೊ ಅಲ್ಲಿ CET ನಂಬರ್ ಅಂತ ಕಾಣಿಸ್ತೈತೆ, ಅಲ್ಲಿ ಬೇಕಾದರೆ ನಿಮ್ಮ CET ನಂಬರ್ನ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಸೊ ನಿಮ್ಮ ರಿಸಲ್ಟ್ ಆದರೆ ಬರುತ್ತೆ. ಸೊ ಇದೊಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದೊಂದು ಖುಷಿ ತರುತ್ತೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗಾದರೆ ದುಃಖ ತರೋವಂಥ ವಿಷಯ. ಸೊ ಯಾಕಪ್ಪ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಸೀಟ್ ಸಿಕ್ಕಿರಲ್ಲ. ಸೊ ಅವ್ರ ರ್ಯಾಂಕ್ ತಕ್ಕಂಗೆ ಆಪ್ಷನ್ಸ್ ಕೊಡದೇ ಇದ್ದರೆ ಸಿಕ್ಕಿರಲ್ಲ. ಸೊ ಅಂಥವ್ರು ನೀವೇನು ಹೆದರಬೇಡಿ, ನಾನು ನಿಮಗೆ ಇದ್ದೀನಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಸೊ ಯಾವ ರೀತಿಯಾಗಿ ಮತ್ತು ನೀವು ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ರೀತಿಯಾಗಿ ಮಾಡಬೇಕಂತ ನಾನು ನಿಮ್ಗೆ ಆದರೆ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ರೀತಿಯಾಗಿ ನೀವು ಹೆದರೋ ಕಾರಣನೇ ಇಲ್ಲ. ಸೊ ಅಂದಾಗೆ ಇವಾಗ ಸೀಟ್ ಸಿಕ್ಕಿರೋರು ಸೊ ಏನು ಮಾಡಬೇಕಂತ ಹೇಳ್ಕೊಡಿ, ಏನು ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಸೊ ಅಲ್ಲೊಂದು ನೋಟ್ ಅಂತ ಆದರೆ ಅನೌನ್ಸ್ ಮಾಡಿದ್ರೆ ಸೊ ನೋಟ್ ಬಗ್ಗೆ ಆದರೆ ನಿಮ್ಗಾದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಬನ್ನಿ ಒಂದೊಂದು ನೋಟ್ನ ಒಂದೊಂದೇ ನೋಟ್ ಆದರೆ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ನೋಟ್ನ ಒಂದೊಂದೇ ಪಾಯಿಂಟ್ ಆದರೆ ನೋಡೋಣ. ಸೊ ಫಸ್ಟ್ನೇ ಪಾಯಿಂಟ್ ಏನಪ್ಪ ಅಂದರೆ, ದಿಸ್ ಈಸ್ ದಿ PGIS 2024 ಫಸ್ಟ್ ರೌಂಡ್ ರಿಯಲ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದಿ ಅಲಾಟೆಡ್ ಕಾಲೇಜ್ ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಶೀಟ್. ಸೊ ಏನಪ್ಪ ಅಂದರೆ ಮೊದಲನೇ ನೋಟು, ಸೊ ರಿಸಲ್ಟ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಆದರೆ ಅನೌನ್ಸ್ ಮಾಡಿದ್ದಾರೆ. ಸೊ ಕೆಲವೊಂದು ವಿದ್ಯಾರ್ಥಿ ಸೀಟ್ ಸಿಕ್ಕಿರೋದ್ರೆ ಫುಲ್ ಖುಷಿಯಿಂದ ನಂಗೆ ಸಿಕ್ಬಿಟ್ಟಿದೆ ಅಂತ ಹೋಗ್ಬಿಟ್ಟು ಡೈರೆಕ್ಟಾಗಿ ಅಡ್ಮಿಷನ್ ಆಗಂಗಿಲ್ಲ. ಸೊ ಕಾಲೇಜಿಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡೋಂಗಿಲ್ಲ. ಸೊ ಅದರದ್ದೇ ಆದ ಒಂದು ಪ್ರೋಸೆಸ್ ಆದರೆ ಇದೆ. ಸೊ ಆ ಪ್ರೋಸೆಸ್ ಏನಪ್ಪ ಅಂದರೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಇಲ್ಲಾಂದರೆ ಸಾಧ್ಯವಾದಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎರಡನೇ ನೋಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದಿ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ ದಿ 4 choices which is suitable for them. Before selecting any choice, candidate please read the and understand the implication of each choice and then select the appropriate choice. ಸೊ ಏನಪ್ಪ ಅಂದರೆ, ಇವಾಗ ಕೆಲವೊಂದು ವಿದ್ಯಾರ್ಥಿಗಳ ಸೀಟ್ ಸಿಕ್ಕಿರುತ್ತೆ. ಸೊ ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಾದರೆ ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೆ, ಸೊ ಇರೋ ಸೀಟ್ನ ಉಳಿಸ್ಕೊಳ್ಳೋಕ್ಕೆ, ಸೊ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವರ್ಲ್ಡಲ್ಲಿ ಇಡಬೇಕಲ್ಲ ಸೀಟು. ಸೊ ಆ ಥರ ಏನಾದ್ರು ಮಾಡಬೇಕಪ್ಪ ಅಂದರೆ ನೀವು ಖಂಡಿತವಾಗಿ ಯಾವುದೋ ಒಂದು ಚಾಯ್ಸ್ ಆದರೂ ಕೊಡಬೇಕಾಗಿರ್ತದೆ. ಸೊ ನಿಮ್ಗಾದ್ರೆ 4 ಚಾಯ್ಸ್ ಆದರೂ ಕೊಡ್ತಾರೆ KEದವರು. ಸೊ 4 ಚಾಯ್ಸಲ್ಲಿ ನೀವಾದರೆ ಖಂಡಿತವಾಗಿ ಒಂದು ಚಾಯ್ಸ್ನಾದರೆ ಸೆಲೆಕ್ಟ್ ಮಾಡಬೇಕು. ಸೊ ನೀವು ಒಂದು ಚಾಯ್ಸು ಸೆಲೆಕ್ಟ್ ಮಾಡ್ತಾ ಇದ್ರೂ ಅದಕ್ಕೆ ಒಂದು ಇಂಪ್ಯಾಕ್ಟ್ ಅನ್ನೋದು ಐತೆ. ಸೊ ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಾದರೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗಾದರೆ ಈ ಚಾಯ್ಸ್ ಬೇಕಾದರೆ ವೀಡಿಯೋನ ಲಿಂಕ್ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಾದರೆ ಹಾಕ್ತೀನಿ. ಸೊ ನೀವಾದರೂ ಹೋಗ್ಬಿಟ್ಟು ಆ ಚಾಯ್ಸ್ ಬಗ್ಗೆ ಇನ್ ಡೀಟೇಲಾಗಿ ನೋಡ್ಬೋದು. ಸೊ ನಾನು ಇನ್ ಡೀಟೇಲಾಗಿ ನಿಮಗೆ ಒಂದೊಂದು ಚಾಯ್ಸ್ನ ಹೇಳಿದ್ದೀನಿ, ಮತ್ತು ಅದರ ಎಫೆಕ್ಟ್ ಏನು, ಇಂಪ್ಯಾಕ್ಟ್ ಏನು ಮತ್ತು ಎಲ್ಲ ಆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಏನಾದರೂ ಚಾಯ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಸೊ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮ್ಗಾದ್ರೆ ಆ ವಿಡಿಯೋ ಓಪನ್ ಆಗುತ್ತೆ. ಸೊ ನೀವಾದರೆ ಆ ವಿಡಿಯೋ ನೋಡ್ಬೋದು. ಸೊ ನೆಕ್ಸ್ಟ್ ಥರ್ಡ್ ನೋಟ್ ಏನಪ್ಪ ಅಂದರೆ, ಸೊ ಚಾಯ್ಸ್ ಡೀಟೇಲ್ಸ್ ಆರ್ ಹೋಸ್ಟೆಡ್ ಆನ್ ದಿ KE ವೆಬ್ಸೈಟ್. ಫರ್ದರ್ ಪ್ರೊಸೆಸ್ ಪ್ಲೀಸ್ ರೀಡ್ ದಿ ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಕೇರ್ಫುಲಿ. ಸೊ ಅದೇ ನಾನು ಹೇಳಿದ್ನಲ್ಲ, ಚಾಯ್ಸಸ್ ಬಗ್ಗೆ ಆದರೆ KEದಲ್ಲಿ ಅಸ್ಟ್ ಮಾಡಿದ್ದೀವಿ, ನೀವಾದರೂ ಹೋಗಿ ಚೆಕ್ ಮಾಡ್ಕೋಬೋದು ಅಂತ ಹೇಳೋರೆ. ಸೊ ನಾಲ್ಕನೇದೇನಪ್ಪ ಅಂದರೆ, KE shall not be responsible for any action consequences resulting due to non-delegate follow-up of notifications and publications appearing on the KE website about the seat allotment. Candidates are informed to visit the website of KEA at least twice every day for updates. ಸೊ ಏನಪ್ಪ ಅಂದರೆ, ನೀವಾದರೆ ಕೌನ್ಸಿಲಿಂಗ್ ಪ್ರೊಸೆಸ್ನಲ್ಲಾದರೆ ನೀವು ತಪ್ಪದೆ KE ವೆಬ್ಸೈಟ್ನಾದರೆ ದಿನಕ್ಕೆ 2-3 ಸತಿ ಆದರೂ ವಿಸಿಟ್ ಮಾಡ್ತಿರ್ಬೇಕಂತ ಹೇಳಿದ್ರೆ. ಸೊ ನೀವೇನಾದರೂ ಯಾವುದೊಂದು ನೋಟಿಫಿಕೇಷನ್ ಆದರೆ ನೋಡಿದಿರಾ, ಮಿಸ್ ಆಗಿದ್ದರೆ ಸೊ ಇಂಥದಕ್ಕೆಲ್ಲ KEದವರು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಈ ನೋಟಲ್ಲಿ ತಿಳಿಸ್ತಾರೆ. ಸೊ ಅದೆಲ್ಲ ನಮಗೆ ಬಿಟ್ಟಿರೋದು, ನಾವು ನೋಡೋದು, ನಮ್ಮ ಇಂಟ್ರೆಸ್ಟ್ ಅನ್ನೋದು ಇರಬೇಕು. ಸೊ ನಾವಾದರೆ ಡೈಲಿ ಟ್ವೈಸ್ ಅಲ್ಲ ಅಂದ್ರೂ ಥ್ರೈಸ್ ಆದರೂ ಚೆಕ್ ಮಾಡ್ತಾ ಇರಬೇಕು. ಸೊ ಏನಪ್ಪ ಅಂದರೆ ಹೊಸ ಅಪ್ಡೇಟ್ಸ್ ಆದರೆ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಕೆಲವೊಂದು ಚೇಂಜಸ್ ಆದರೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ದಿನಕ್ಕೆ 1-2 ಸಲ ಆದ್ರೂ KE ವೆಬ್ಸೈಟ್ನ ಆದರೆ ವಿಸಿಟ್ ಮಾಡ್ತಾಯಿರಿ.
ಸೊ ಇಷ್ಟು ಈ ವಿಡಿಯೋನ ಅದೇ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ನ ನೋಟ್ ಆಗಿರ್ತದೆ. ಸೊ ನೆಕ್ಸ್ಟು ಮಾತಾಡೋದಾದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿರಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ, ಸೊ ನೀವು ಏನು ಅಂದರೆ ದುಃಖ ಪಡಬೇಡಿ, ಏನು ಡಿಪ್ರೆಷನ್ಗಾದರೆ ಹೋಗಬೇಡಿ. ಸೊ ನೆಕ್ಸ್ಟ್ ರೌಂಡ್ ಆದರೆ ನಿಮ್ಗಾದರೆ ಸೀಟ್ ಸಿಗುತ್ತೆ. ಸೊ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಸೊ ನಿಮ್ಮ ರ್ಯಾಂಕ್ ತಕ್ಕಂಗಿರೋ ಕಾಲೇಜಸ್ನ, ಅದೇ ಪ್ರಾವಿಷನಲ್ ಕಟ್ ಆಫ್ ಅನ್ನೋದು ಬಿಟ್ಟವ್ರೆ. ಸೊ ಆ ಕಟ್ ಆಫ್ ನೋಡ್ಕೊಬಿಟ್ಟು ನೀವು ನಿಮ್ಮ ರ್ಯಾಂಕ್ ಹತ್ತಿರ ಇರೋ ಅದು ಕಾಲೇಜ್ನಾದರೆ ನೆಕ್ಸ್ಟ್ ರೌಂಡಲ್ಲಿ ಪ್ರಿಯಾರಿಟೀಸ್ನ ಚೇಂಜ್ ಮಾಡಿ. ಸೊ ಅದರಲ್ಲಾದರೆ ನಿಮಗೆ ಪಕ್ಕ ಸಿಗುತ್ತೆ. ಸೊ ಯಾವ ಕಾಲೇಜಲ್ಲಿ ಹೋದರೂ ನೀವು ಒಂದೇ ಓದೋದು, ಬಟ್ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನೀವೇನು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ನಿಮಗೂ ಒಳ್ಳೆ ಫ್ಯೂಚರ್ ಇರುತ್ತೆ. ಸೊ ಇಲ್ಲ ಅಂತಲ್ಲ. ಸೊ ಟಾಪ್ ಕಾಲೇಜಲ್ಲಿ ಓದಬೇಕಂದ್ರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಆಗಲ್ಲ. ಸೊ ಟಾಪ್ ಕಾಲೇಜಸ್ಗೂ ಕಷ್ಟ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಕೊಡಬೇಕಂದ್ರೆ. ಸೊ ಹಾಗಾಗಿ ಯಾವುದೇ ಕಾಲೇಜ್ ಸಿಕ್ಕರೂ ಪರವಾಗಿಲ್ಲ, ನೀವು ಚೆನ್ನಾಗಿ ಓದಿ, ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಳಾದರೆ, ಸೊ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ, ನೀವು ಚಾಯ್ಸ್ ಸೆಂಟರ್ ಕೊಡಬೇಕಾಗಿರುತ್ತೆ. ಸೊ ಚಾಯ್ಸ್ ಸೆಂಟ್ರಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತಂದರೆ ಬರುತ್ತೆ. ಸೊ ಚಾಯ್ಸ್ 1 ಏನಪ್ಪ ಅಂದರೆ, ನೀವಾದರೆ ಈ ಸಿಕ್ಕಿರೋ ಸೀಟ್ ಆದರೆ ನನಗೆ ಸ್ಯಾಟಿಸ್ಫೈ ಆಗಿರ್ತದೆ. ಸೊ ನಾನು ನೆಕ್ಸ್ಟ್ ರೌಂಡ್ಗೇನು ಪಾರ್ಟಿಸಿಪೇಟ್ ಮಾಡಲ್ಲ, ಡೈರೆಕ್ಟಾಗಿ ನಾನು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಬಿಟ್ಟು ಕಾಲೇಜಿಗೆ ಆದರೆ ಅಡ್ಮಿಷನ್ ಆಗ್ತೀನಿ ಅಂತಿರುತ್ತೆ. ಸೊ ಸೆಕೆಂಡ್ ಚಾಯ್ಸ್ ಏನಪ್ಪ ಅಂದರೆ, ಸೊ ನಾನು ಸಿಕ್ಕಿರೋ ಸೀಟು ಸ್ಯಾಟಿಸ್ಫೈ ಆಗಿದ್ದೀನಿ. ಸೊ ಬಟ್ ಆದರೆ ನನಗೆ ಇನ್ನೂ ಬೆಟರ್ ಕಾಲೇಜ್ ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಇವಾಗ ಸಿಕ್ಕಿರೋ ಸೀಟ್ಗಾದರೆ ನೀವಾದರೆ ಫೀಸ್ ಪೇ ಮಾಡಬೇಕಾಗಿರ್ತದೆ. ಸೊ ಫೀಸ್ ಪೇ ಮಾಡಿಬಿಟ್ಟು ಆ ಸೀಟ್ನ ಹೋಲ್ಡಲ್ಲಿ ಇರಬೇಕಾಗಿರ್ತದೆ. ಸೊ ನೆಕ್ಸ್ಟ್ ಏನಾದರೂ ಚಾಯ್ಸ್ 2 ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ನಿಮ್ಗೇನು ಕಾಲೇಜ್ ಬೆಟರ್ ಕಾಲೇಜ್ ಏನು ಚೇಂಜ್ ಆಯ್ತು ಅಂದರೆ, ಸೊ ನೀವು ತಪ್ಪದೇ ಆ ಕಾಲೇಜ್ಗಾದರೂ ಹೋಗಬೇಕಾಗಿರ್ತದೆ. ಸೊ ನಾನು ಅಲ್ಲೇ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟ್ ಆದರೆ ಕ್ಯಾನ್ಸಲ್ ಆಗುತ್ತೆ. ಸೊ ಥರ್ಡ್ ಚಾಯ್ಸ್ ಏನಪ್ಪ ಅಂದರೆ, ಸೊ ನನಗೆ ಸಿಕ್ಕಿರೋ ಸೀಟ್ ಆದರೆ ಇಷ್ಟ ಇಲ್ಲ, ನಾನು ಇದನ್ನು ಬಿಟ್ಕೊಟ್ಬಿಡ್ತೀನಿ. ಸೊ ನಾನು ನೆಕ್ಸ್ಟ್ ಬೆಟರ್ ಕಾಲೇಜ್ಗೆ ಟ್ರೈ ಮಾಡ್ತೀನಿ ಅಂತಿರ್ತದೆ. ಸೊ ಅಂಥವ್ರಾದರೆ ಫಸ್ಟ್ ರೌಂಡಲ್ಲಿ ಕಲ್ತ್ಕೊಂಡಿದ್ದು ಹೋಗುತ್ತೆ. ಸೊ ಥರ್ಡ್ ರೌಂಡಲ್ಲಿ ಸಿಕ್ಕಲಿಲ್ಲ ಅಂದರೆ ಅವರು ದುರದೃಷ್ಟ, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಆದಷ್ಟು ಯೋಚನೆ ಮಾಡಿಬಿಟ್ಟು ಈ ಡಿಸಿಷನ್ನ ತಗೊಳ್ಳಿ. ಸೊ ಚಾಯ್ಸ್ 4 ಏನಪ್ಪ ಅಂದರೆ, ಸೊ ನನಗೆ ಇದು ಕೌನ್ಸ್ಲಿಂಗೇ ಬೇಡ, ನಾನು ಔಟ್ ಸೈಡ್ ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊತೀನಿ, ಇಲ್ಲ ನಾನು ಯಾವುದು ಕಾಲೇಜಿಗೆ ಸೇರೋಲ್ಲ ಅಂತವ್ರಾದರೆ ಚಾಯ್ಸ್ 4 ಆದರೆ ಕೊಡಿ. ಸೊ ಚಾಯ್ಸ್ 4 ಕೊಟ್ಬಿಟ್ರೆ ನೀವು ಮತ್ತೆ ಇನ್ನೊಂದು ಸತಿ ಆದರೂ ನೀವು ಯಾವ ರೌಂಡ್ಗಾದರೂ ನೀವು ಏನೂ ಮಾಡೋಕ್ಕೆ ಆಗಲ್ಲ. ಸೊ ನೀವು ಟೋಟಲಾಗಿ ಕೌನ್ಸ್ಲಿಂಗಿಂದ ಎಕ್ಸಿಟ್ ಆದಂಗೆ ಚಾಯ್ಸ್ 4 ಕೊಟ್ಬಿಟ್ರೆ. ಸೊ ಏನು ಯಾವುದೇ ಚಾಯ್ಸು ಕೊಟ್ಟಿಲ್ಲಪ್ಪ ಅಂತಂದರೆ, ಕೆಲವೊಂದು ವಿದ್ಯಾರ್ಥಿಗಳಾದರೆ ನಾನು ಯಾವುದೇ ಚಾಯ್ಸ್ ಮಾಡಿಲ್ಲ, ಏನಾಗುತ್ತೋ ನೋಡ್ಕೊಬಿಡೋಣ ಅಂತ ವಿದ್ಯಾರ್ಥಿಗಳಾದರೆ, ಸೊ ನಿಮಗೆ ಅಲಾಟ್ ಆಗಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಮನ್ನು ಕೌನ್ಸ್ಲಿಂಗನ್ನು ಹೊರಗೆ ಹಾಕ್ಬಿಡ್ತಾರೆ. ಸೊ ನೀವು ಮತ್ತೆ ಯಾವುದೇ ರೀತಿಯಾಗಿ ಕೌನ್ಸ್ಲಿಂಗ್ ಆದರೆ ಅಟೆಂಡ್ ಮಾಡೋಕ್ಕಾದರೆ ಆಗಲ್ಲ. ಸೊ ಇದೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸೊ ವೀಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಶುಭವಾಗಲಿ.